ಅಧ್ಯಾಯ 14. ಗುರುವಿನಿಂದ ಮಂತ್ರ ಪಡೆಯುವ ಹಾಗೂ ಅದನ್ನು ಜಪಿಸುವ ವಿಧಿ, ಜಪದ ಮಹಿಮೆ, ಪಂಚಾಕ್ಷರ ಮಂತ್ರದ ವಿಶೇಷತೆಯ ವರ್ಣನೆ. ಮಹಾದೇವನು ಹೇಳುತ್ತಿರುವನು, ವರಾನನೆ, ಆಜ್ಞಾಹೀನ, ಕ್ರಿಯಾಹೀನ, ಶ್ರದ್ಧಾಹೀನ ಹಾಗೂ ವಿಧಿಯ ಪಾಲನೆಗಾಗಿ ಅವಶ್ಯಕ ದಕ್ಷಿಣೆಯಿಂದ ಹೀನವಾದ ಜಪವು ಸದಾ ನಿಷ್ಫಲವಾಗುತ್ತದೆ. ನನ್ನ ಸ್ವರೂಪಭೂತ ಮಂತ್ರವು ಆಜ್ಞಾಸಿದ್ಧ, ಕ್ರಿಯಾಸಿದ್ಧ, ಶ್ರದ್ಧಾಸಿದ್ಧವಾಗುವುದರ ಜೊತೆಗೆ ದಕ್ಷಿಣೆಯಿಂದ ಕೂಡಿದ್ದರೆ ಅದರ ಸಿದ್ಧಿಯಾಗುತ್ತದೆ ಮತ್ತು ಅದರಿಂದ ಮಹಾನ್ ಫಲವು ಪ್ರಾಪ್ತವಾಗುತ್ತದೆ. ಶಿಷ್ಯನಾದವನು ಮೊದಲು ತತ್ವವೇತ್ತ, ಆಚಾರ್ಯ, ಜಪಾಶೀಲ, ಸದ್ಗುಣ ಸಂಪನ್ನ, ಧ್ಯಾನಯೋಗ ಪರಾಯಣ, ಬ್ರಾಹ್ಮಣ, ಗುರುವಿನ ಸೇವೆ ಮಾಡುತ್ತಾ ಮನಸ್ಸಿನಲ್ಲಿ ಶುದ್ಧ ಭಾವವನ್ನಿರಿಸುತ್ತಾ ಪ್ರಯತ್ನಪೂರ್ವಕ ಅವರನ್ನು ಸಂತುಷ್ಟಗೊಳಿಸಬೇಕು. ಬ್ರಾಹ್ಮಣ ಸಾಧಕನು ತನ್ನ ಮನಸ್ಸು, ವಾಣಿ, ಶರೀರ, ಧನದಿಂದ ಆಚಾರ್ಯರನ್ನು ಪೂಜಿಸಬೇಕು. ಅವನು ಶ್ರೀಮಂತನಾಗಿದ್ದರೆ ಗುರುಗಳಿಗೆ ಭಕ್ತಿಭಾವದಿಂದ ಆನೆ, ಕುದುರೆ, ರಥ, ರತ್ನ, ಕ್ಷೇತ್ರ, ಮನೆ ಮುಂತಾದವುಗಳನ್ನು ಅರ್ಪಿಸಬೇಕು. ತನ್ನ ಸಿದ್ಧಿಯನ್ನು ಬಯಸುವವನು ಧನದಲ್ಲಿ ಲೋಭವನ್ನು ತೋರಬಾರದು. ಅನಂತರ ಎಲ್ಲ ಸಾಮಗ್ರಿಗಳಿಂದ ತನ್ನನ್ನು ಗುರುವಿನ ಸೇವೆಯಲ್ಲಿ ಅರ್ಪಿಸಿಕೊಳ್ಳಬೇಕು. ಹೀಗೆ ಯಥಾಶಕ್ತಿ ನಿಶ್ಚಲ ಭಾವದಿಂದ ಗುರುವಿನ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಗುರುಗಳಿಂದ ಮಂತ್ರವನ್ನು ಹಾಗೂ ಜ್ಞಾನದ ಉಪದೇಶವನ್ನು ಕ್ರಮವಾಗಿ ಗ್ರಹಣ ಮಾಡಬೇಕು. ಶಿಷ್ಯನು 1 ವರ್ಷದವರೆಗೆ ಸೇವೆಯನ್ನು ಮಾಡಿ ಗುರುವನ್ನು ಸಂತೋಷಪಡಿಸಬೇಕು. ಸೇವೆಯಲ್ಲಿ ಉತ್ಸಾಹಿತನಾಗಿ ಅಹಂಕಾರರಹಿತನಾಗಿ ಉಪವಾಸ ಪೂರ್ವಕ ಸ್ನಾನ ಮಾಡಿ ಶುದ್ಧನಾಗಿರಬೇಕು. ಮತ್ತೆ ಗುರುವು ವಿಶೇಷ ಶುದ್ಧಿಗಾಗಿ ಪೂರ್ಣ ಕಲಶದಲ್ಲಿ ಇರಿಸಿದ ಪವಿತ್ರ ದ್ರವ್ಯಯುಕ್ತ ಮಂತ್ರಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಚಂದನ, ಪುಷ್ಪ, ಮಾಲೆ, ವಸ್ತ್ರ ಮತ್ತು ಆಭೂಷಣಗಳಿಂದ ಅಲಂಕರಿಸಿ ಅವನನ್ನು ಸುಂದರ ವೇಷಭೂಷಣಗಳಿಂದ ವಿಭೂಷಿತಗೊಳಿಸಬೇಕು. ಅನಂತರ ಶಿಷ್ಯನಿಂದ ಬ್ರಾಹ್ಮಣರ ಮೂಲಕ ಪುಣ್ಯಾಹವಾಚನ ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮಾಡಿಸಿ ಸಮುದ್ರ ತಟದಲ್ಲಿ, ನದಿ ತೀರದಲ್ಲಿ, ಗೋಶಾಲೆಯಲ್ಲಿ, ದೇವಾಲಯದಲ್ಲಿ, ಯಾವುದೇ ಪವಿತ್ರ ಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಸಿದ್ಧಿದಾಯಕ ಕಾಲ ಬಂದಾಗ ಶುಭತಿಥಿ, ಶುಭ ನಕ್ಷತ್ರ ಹಾಗೂ ಸರ್ಪದೋಷರಹಿತ ಶುಭಯೋಗದಲ್ಲಿ ಗುರುವು ತನ್ನ ಶಿಷ್ಯನಿಗೆ ಅನುಗ್ರಹ ಪೂರ್ವಕ ವಿಧಿಗನುಸಾರವಾಗಿ ನನ್ನ ಜ್ಞಾನವನ್ನು ದಯಪಾಲಿಸಬೇಕು. ಏಕಾಂತ ಸ್ಥಾನದಲ್ಲಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ಗಟ್ಟಿಯಾಗಿ ನಮ್ಮಿಬ್ಬರ ಅಂದರೆ ಶಿವಪಾರ್ವತಿಯ ಉತ್ತಮ ಮಂತ್ರಗಳನ್ನು ಶಿಷ್ಯನಿಂದ ಹೇಳಿಸಬೇಕು. ಪದೇ ಪದೇ ಹೇಳಿಸಿ ಶಿಷ್ಯನಿಗೆ ನಿನ್ನ ಕಲ್ಯಾಣವಾಗಲಿ, ಮಂಗಳವಾಗಲಿ, ಶುಭವಾಗಲಿ, ಪ್ರಿಯವಾಗಲಿ ಎಂದು ಆಶೀರ್ವದಿಸಬೇಕು. ಶಿವಂ ಚಾಸ್ತು ಶುಭಂ ಚಾಸ್ತು ಶೋಭನೋಸ್ತು ಪ್ರಿಯೋಸ್ತುತಿ ಏವಂ ದದ್ಯಾದ್ ಗುರುರ್ಮಂತ್ರಮಾಜ್ಞಾಂ ಚೈವ ತತಃ ಪರಾಂ. ಈ ಪ್ರಕಾರವಾಗಿ ಗುರುವಿನಿಂದ ಮಂತ್ರ ಮತ್ತು ಆಜ್ಞೆಯನ್ನು ಪಡೆದು ಶಿಷ್ಯನು ಏಕಾಗ್ರ ಚಿತ್ತನಾಗಿ ಸಂಕಲ್ಪ ಮಾಡಿ ಪುರಶ್ಚರಣ ಪೂರ್ವಕ ಪ್ರತಿದಿನವೂ ಆ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಅವನು ಬದುಕಿ ಇರುವವರೆಗೆ ಅನನ್ಯ ಭಾವದಿಂದ ತತ್ಪರತಾಪೂರ್ವಕ ನಿತ್ಯವೂ 1008 ಮಂತ್ರಗಳನ್ನು ಜಪ ಮಾಡುತ್ತಾ ಇರಬೇಕು. ಹೀಗೆ ಮಾಡುವವನು ಪರಮಗತಿಯನ್ನು ಪಡೆಯುವನು. ಪ್ರತಿದಿನವೂ ಸಂಯಮದಿಂದ ಇದ್ದು ಕೇವಲ ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡುತ್ತಾ ಮಂತ್ರದ ಅಕ್ಷರಗಳಿರುವಷ್ಟು ಲಕ್ಷಗಳನ್ನು 4 ಪಟ್ಟು ಅಂದರೆ 20 ಲಕ್ಷ ಆದರದಿಂದ ಜಪವನ್ನು ಪೂರ್ಣಗೊಳಿಸಿದವನು ಪೌರಶ್ಚರಣಿಕ ಎಂದು ಕರೆಯಲ್ಪಡುವನು. ಪುರಶ್ಚರಣ ಪೂರ್ವಕ ಪ್ರತಿದಿನ ಜಪ ಮಾಡುವವನಿಗೆ ಸಮಾನನಾದವನು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅವನು ಸಿದ್ಧಿದಾಯಕ ಸಿದ್ಧನಾಗುವನು. ಸಾಧಕನಾದವನು ಶುದ್ಧ ದೇಶದಲ್ಲಿ ಸ್ನಾನ ಮಾಡಿ ಸುಂದರ ಆಸನದಲ್ಲಿ ಕುಳಿತು ಹೃದಯದಲ್ಲಿ ನಿನ್ನೊಂದಿಗೆ ಶಿವನಾದ ನನ್ನನ್ನು ಮತ್ತು ತನ್ನ ಗುರುವನ್ನು ಚಿಂತಿಸುತ್ತಾ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ ಮೌನ ಭಾವದಿಂದ ಚಿತ್ತವನ್ನು ಏಕಾಗ್ರಗೊಳಿಸಿ ದಹನ, ಪ್ಲಾವನ ಮೊದಲಾದವುಗಳಿಂದ 5 ತತ್ವಗಳನ್ನು ಶೋಧಿಸಿ ಮಂತ್ರದ ನ್ಯಾಸ ಮಾಡಬೇಕು. ಬಳಿಕ ಸಕಲೀಕರಣದ ಕ್ರಿಯೆಯನ್ನು ನೆರವೇರಿಸಿ ಪ್ರಾಣ ಅಪಾನಗಳನ್ನು ನಿಯಮನ ಮಾಡಿ ನಮ್ಮಿಬ್ಬರ ಸ್ವರೂಪಗಳನ್ನು ಧ್ಯಾನ ಮಾಡಬೇಕು. ವಿದ್ಯಾಸ್ಥಾನ ನನ್ನ ರೂಪ, ಋಷಿ, ಛಂದ, ದೇವತಾ, ಬೀಜ, ಶಕ್ತಿ ಹಾಗೂ ಮಂತ್ರದ ವಾಚ್ಯಾರ್ಥ ರೂಪಿ ಪರಮೇಶ್ವರನಾದ ನನ್ನನ್ನು ಸ್ಮರಿಸಿ ಪಂಚಾಕ್ಷರಿಯ ಜಪ ಮಾಡಬೇಕು. ಮಾನಸ ಜಪ ಉತ್ತಮವಾಗಿದೆ, ಉಪಾಂಶು ಜಪ ಮಧ್ಯಮವಾಗಿದೆ ಹಾಗೂ ವಾಚಿಕ ಜಪವು ಅವುಗಳಿಂದ ಕೆಳಗಿನ ದರ್ಜೆ ಎಂದು ತಿಳಿಯಲಾಗಿದೆ. ಹೀಗೆ ಅಗಮಾರ್ಥ ವಿಶಾರದ ವಿದ್ವಾಂಸರ ಮಾತಾಗಿದೆ. ಉಚ್ಚ ನೀಚ ಸ್ವರದಿಂದ ಕೂಡಿದ
ಸ್ಪಷ್ಟ ಮತ್ತು ಅಸ್ಪಷ್ಟ ಪದಗಳಿಂದ ಹಾಗೂ ಅಕ್ಷರಗಳಿಂದ ಮಂತ್ರವನ್ನು ನಾಲಿಗೆಯಿಂದ ಗಟ್ಟಿಯಾಗಿ ಉಚ್ಚರಿಸುವ ಜಪವನ್ನು ವಾಚಿಕ ಎಂದಾಗಿದೆ. ಕೇವಲ ಜಿಹ್ವೆ ಮಾತ್ರ ಆಡಿಸುತ್ತಾ ಬೇರೆಯವರಿಗೆ ಕೇಳಿಸದಂತೆ ಮೆಲ್ಲಗೆ ಅಕ್ಷರಗಳನ್ನು ಉಚ್ಚರಿಸುತ್ತಾ ಆಗುವ ಜಪವನ್ನು ಉಪಾಂಶು ಎಂದಾಗಿದೆ. ಅಕ್ಷರ ಪಂಕ್ತಿಯ ಒಂದು ವರ್ಣದಿಂದ ಇನ್ನೊಂದು ವರ್ಣ, ಒಂದು ಪದದಿಂದ ಇನ್ನೊಂದು ಪದ, ಶಬ್ದ ಮತ್ತು ಅರ್ಥವನ್ನು ಮನಸ್ಸಿನಲ್ಲೇ ಚಿಂತನ ಮಾತ್ರವಾಗುವ ಜಪವನ್ನು ಮಾನಸವೆಂದು ಹೇಳಲಾಗಿದೆ. ವಾಚಿಕ ಜಪವು 1 ಪಟ್ಟು ಫಲ ಕೊಟ್ಟರೆ ಉಪಾಂಶ ಜಪವು 100 ಪಟ್ಟು ಫಲವನ್ನು ಕೊಡುವುದು. ಮಾನಸ ಜಪದ ಫಲ 1000 ಪಟ್ಟು ಎಂದು ಹೇಳಲಾಗಿದೆ. ಹಾಗೂ ಸಗರ್ಭ ಜಪವು ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಫಲವನ್ನು ಕೊಡುವುದು. ಪ್ರಾಣಾಯಾಮ ಪೂರ್ವಕ ಆಗುವ ಜಪವನ್ನು ಸಗರ್ಭವೆಂದು ಹೇಳುತ್ತಾರೆ. ಅಗರ್ಭ ಜಪದಲ್ಲಿಯೂ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಮಂತ್ರಾರ್ಥ ತಿಳಿದ ಬುದ್ಧಿವಂತ ಸಾಧಕನು ಪ್ರಾಣಾಯಾಮ ಮಾಡುವಾಗ 40 ಬಾರಿ ಮಂತ್ರವನ್ನು ಸ್ಮರಿಸಬೇಕು. ಹೀಗೆ ಮಾಡುವುದರಲ್ಲಿ ಅಸಮರ್ಥನಾದವನು ತನ್ನ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರಗಳನ್ನು ಮಾನಸಿಕ ಜಪ ಮಾಡಬೇಕು. 5, 3 ಅಥವಾ ಒಮ್ಮೆ ಆಗರ್ಭ ಅಥವಾ ಸಗರ್ಭ ಪ್ರಾಣಾಯಾಮ ಮಾಡಲಿ. ಇವೆರಡರಲ್ಲಿ ಸಗರ್ಭ ಪ್ರಾಣಾಯಾಮ ಶ್ರೇಷ್ಠವೆಂದು ತಿಳಿಯಲಾಗಿದೆ. ಸಗರ್ಭಕ್ಕಿಂತಲೂ ಧ್ಯಾನ ಸಹಿತ ಜಪವು 1000 ಪಟ್ಟು ಫಲವನ್ನು ಕೊಡುವುದು. ಈ 5 ಪ್ರಕಾರದ ಜಪಗಳಲ್ಲಿ ಯಾವುದಾದರೂ ಒಂದು ಜಪವನ್ನು ತನ್ನ ಶಕ್ತಿಗನುಸಾರವಾಗಿ ಮಾಡಬೇಕು. ಬೆರಳುಗಳಿಂದ ಜಪವನ್ನು ಎಣಿಸುವುದು 1 ಪಟ್ಟು ಎಂದು ಹೇಳಲಾಗಿದೆ. ಗೆರೆಗಳಿಂದ ಎಣಿಸುವುದು 8 ಪಟ್ಟು ಉತ್ತಮವೆಂದು ತಿಳಿಯಬೇಕು. ಕಾಷ್ಟಮಣಿಗಳ ಮಾಲೆಯಿಂದ 1000 ಪಟ್ಟು, ಸ್ಫಟಿಕ ಮಾಲೆಯಿಂದ 10,000 ಪಟ್ಟು, ಮುತ್ತುಗಳ ಮಾಲೆಯಿಂದ 1,00,000 ಪಟ್ಟು, ಪದ್ಮಾಕ್ಷಗಳಿಂದ 10 ಲಕ್ಷ ಪಟ್ಟು, ಸುವರ್ಣ ಮಣಿಗಳಿಂದ ಎಣಿಸಿದರೆ 1,00,000 ಪಟ್ಟು ಹೆಚ್ಚು ಫಲವೆಂದು ತಿಳಿಸಲಾಗಿದೆ. ದರ್ಬೆಯ ಗಂಟುಗಳಿಂದ ಹಾಗೂ ರುದ್ರಾಕ್ಷದಿಂದ ಎಣಿಸಿದರೆ ಅನಂತ ಪಟ್ಟು ಫಲದ ಪ್ರಾಪ್ತಿ ಎಂದು ತಿಳಿಸಲಾಗಿದೆ. 30 ರುದ್ರಾಕ್ಷದ ಮಣಿಗಳಿಂದ ತಯಾರಿಸಿದ ಮಾಲೆಯು ಜಪಕರ್ಮದಲ್ಲಿ ಧನವನ್ನು ಕೊಡುವುದು. 27 ಮಣಿಗಳ ಮಾಲೆಯು ಪುಷ್ಟಿದಾಯಕ ಮತ್ತು 25 ಮಣಿಗಳ ಮಾಲೆಯು ಮುಕ್ತಿದಾಯಿನಿಯಾಗಿದೆ. 15 ರುದ್ರಾಕ್ಷಗಳ ಮಾಲೆಯು ಅಭಿಚಾರ ಕರ್ಮದಲ್ಲಿ ಫಲದಾಯಕವಾಗಿದೆ. ಜಪಕರ್ಮದಲ್ಲಿ ಅಂಗುಷ್ಟವನ್ನು ಮೋಕ್ಷದಾಯಕವೆಂದು ತಿಳಿಯಬೇಕು ಮತ್ತು ತರ್ಜನಿ ಅಂದರೆ ತೋರು ಬೆರಳನ್ನು ಶತ್ರುನಾಶಕ, ಮಧ್ಯಮ ಧನವನ್ನು ಕೊಡುವುದು ಹಾಗೂ ಅನಾಮಿಕೆಯು ಶಾಂತಿ ಕರುಣಿಸುವುದು. 108 ಮಣಿಗಳ ಮಾಲೆಯು ಉತ್ತಮೋತ್ತಮವೆಂದು ತಿಳಿಯಲಾಗಿದೆ. 100 ಮಣಿಗಳ ಮಾಲೆ ಉತ್ತಮ ಮತ್ತು 50 ಮಣಿಗಳ ಮಾಲೆ ಮಧ್ಯಮವಾಗಿದೆ. 54 ಮಣಿಗಳ ಮಾಲೆ ಮನೋಹಾರಿಣಿ ಹಾಗೂ ಶ್ರೇಷ್ಠವೆಂದು ಹೇಳಲಾಗಿದೆ. ಈ ವಿಧವಾದ ಮಾಲೆಗಳಿಂದ ಜಪ ಮಾಡಬೇಕು. ಆ ಜಪವನ್ನು ಯಾರಿಗೂ ತೋರಿಸಬಾರದು. ಕಿರುಬೆರಳು ಅಕ್ಷರಿಣಿ ಅಂದರೆ ಜಪದ ಫಲವನ್ನು ನಾಶ ಮಾಡುವುದಿಲ್ಲ ಎಂದು ತಿಳಿಯಲಾಗಿದೆ. ಅದಕ್ಕಾಗಿ ಜಪಕರ್ಮದಲ್ಲಿ ಅದು ಶುಭವಾಗಿದೆ. ಬೇರೆ ಬೆರಳುಗಳೊಂದಿಗೆ ಅಂಗುಷ್ಟದಿಂದ ಜಪ ಮಾಡಬೇಕು. ಏಕೆಂದರೆ ಅಂಗುಷ್ಟವಿಲ್ಲದೆ ಮಾಡಿದ ಜಪವು ನಿಷ್ಫಲವಾಗುತ್ತದೆ. ಮನೆಯಲ್ಲಿ ಮಾಡಿದ ಜಪವನ್ನು ಸಮಾನ ಅಥವಾ 1 ಪಟ್ಟು ಎಂದು ತಿಳಿಯಬೇಕು. ಗೋಶಾಲೆಯಲ್ಲಿ ಅದರ ಫಲ 100 ಪಟ್ಟು ಆಗುತ್ತದೆ. ಪವಿತ್ರ ವನ ಅಥವಾ ಉದ್ಯಾನದಲ್ಲಿ ಮಾಡಿದ ಜಪದ ಫಲ 1000 ಪಟ್ಟು ಎಂದು ಹೇಳಲಾಗಿದೆ. ಪವಿತ್ರ ಪರ್ವತದಲ್ಲಿ 10,000 ಪಟ್ಟು, ನದಿ ತೀರದಲ್ಲಿ 1,00,000 ಪಟ್ಟು, ದೇವಾಲಯದಲ್ಲಿ 1,00,000 ಪಟ್ಟು ಮತ್ತು ನನ್ನ ಸನ್ನಿಧಿಯಲ್ಲಿ ಆದ ಜಪವನ್ನು ಅನಂತ ಪಟ್ಟು ಎಂದು ಹೇಳಲಾಗಿದೆ. ಸೂರ್ಯ, ಅಗ್ನಿ, ಗುರು, ಚಂದ್ರ, ದೀಪ, ಜಲ, ಬ್ರಾಹ್ಮಣ ಮತ್ತು ಹಸುವಿನ ಬಳಿಯಲ್ಲಿ ಮಾಡಿದ ಜಪವು ಶ್ರೇಷ್ಠವಾಗುತ್ತದೆ. ಪೂರ್ವಾಭಿಮುಖವಾಗಿ ಮಾಡಿದ ಜಪವು ವಶೀಕರಣದಲ್ಲಿ, ದಕ್ಷಿಣಾಭಿಮುಖ ಜಪವು ಅಭಿಚಾರ ಕರ್ಮದಲ್ಲಿ ಸಫಲತೆಯಾಗುವುದು. ಪಶ್ಚಿಮಾಭಿಮುಖ ಜಪವು ಧನದಾಯಕವೆಂದು ತಿಳಿಯಬೇಕು. ಉತ್ತರಾಭಿಮುಖ ಜಪವು ಶಾಂತಿದಾಯಕವಾಗಿದೆ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ದೇವತೆ ಹಾಗೂ ಇತರ ಶ್ರೇಷ್ಠ ಪುರುಷರ ಬಳಿ ಅವರ ಕಡೆಗೆ ಬೆನ್ನು ಮಾಡಿ ಜಪ ಮಾಡಬಾರದು. ತಲೆಗೆ ಮುಂಡಾಸು ಕಟ್ಟಿಕೊಂಡು ಅಂಗಿಯನ್ನು ತೊಟ್ಟು ಬತ್ತಲೆಯಾಗಿ ಕೂದಲು ಬಿಚ್ಚಿ ಕತ್ತಿಗೆ ಬಟ್ಟೆಯನ್ನು ಸುತ್ತಿಕೊಂಡು ಅಶುದ್ಧ ಕೈಗಳಿಂದ ಶರೀರದಿಂದ ಅಶುದ್ಧನಾಗಿ ವಿಲಪಿಸುತ್ತಾ ಎಂದು ಜಪ ಮಾಡಬಾರದು. ಜಪ ಮಾಡುವಾಗ ಕ್ರೋಧ, ಮದ, ಸೀನುವುದು, ಉಗುಳುವುದು, ಆಕಳಿಸುವುದು, ನಾಯಿ ಅಥವಾ ನೀಚ ಪುರುಷರ ಕಡೆಗೆ ನೋಡುವುದು ವರ್ಜಿತವಾಗಿದೆ. ಯಾವಾಗಲಾದರೂ ಹಾಗೆ ಸಂಭವಿಸಿದರೆ ಆಚಮನ ಮಾಡಬೇಕು ಅಥವಾ ನಿನ್ನೊಂದಿಗೆ ನನ್ನ ಅಂದರೆ ಪಾರ್ವತಿ ಸಹಿತ ಶಿವನನ್ನು ಸ್ಮರಿಸಬೇಕು.
ಅಥವಾ ಗ್ರಹ ನಕ್ಷತ್ರಗಳನ್ನು ದರ್ಶಿಸಬೇಕು ಅಥವಾ ಪ್ರಾಣಾಯಾಮ ಮಾಡಬೇಕು. ಆಸನವಿಲ್ಲದೆ ಕುಳಿತು ಮಲಗಿ ನಲೆದಾಡುವಾಗ ನಿಂತುಕೊಂಡು ಜಪ ಮಾಡಬಾರದು. ದಾರಿಯಲ್ಲಿ, ರಸ್ತೆಯಲ್ಲಿ, ಅಪವಿತ್ರ ಸ್ಥಾನದಲ್ಲಿ, ಕತ್ತಲಿನಲ್ಲಿಯೂ ಜಪ ಮಾಡಬಾರದು. 2 ಕಾಲು ಚಾಚಿ ಕುಕ್ಕುರುಗಾಲು ಕುಳಿತು ವಾಹನವೇರಿ ಅಥವಾ ಮಂಚವೇರಿ ಚಿಂತೆಯಿಂದ ವ್ಯಾಕುಲನಾಗಿ ಜಪ ಮಾಡಬಾರದು. ಶಕ್ತಿ ಇದ್ದರೆ ಇವೆಲ್ಲ ನಿಯಮಗಳನ್ನು ಪಾಲಿಸುತ್ತಾ ಜಪ ಮಾಡಬೇಕು ಮತ್ತು ಅಶಕ್ತನಾದವನು ಯಥಾಶಕ್ತಿ ಜಪ ಮಾಡಬೇಕು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ಸಂಕ್ಷೇಪವಾಗಿ ನನ್ನ ಮಾತನ್ನು ಕೇಳು. ಸದಾಚಾರಿ ಮನುಷ್ಯನು ಶುದ್ಧ ಭಾವದಿಂದ ಜಪ ಧ್ಯಾನ ಮಾಡಿ ಕಲ್ಯಾಣಕ್ಕೆ ಭಾಗಿಯಾಗುತ್ತಾನೆ. ಆಚಾರವು ಪರಮಧರ್ಮವಾಗಿದೆ. ಆಚಾರವು ಉತ್ತಮ ಧನವಾಗಿದೆ. ಆಚಾರವು ಶ್ರೇಷ್ಠ ವಿದ್ಯೆಯಾಗಿದೆ. ಆಚಾರವೇ ಪರಮಗತಿಯಾಗಿದೆ. ಆಚಾರಹೀನ ಮನುಷ್ಯನು ಜಗತ್ತಿನಲ್ಲಿ ನಿಂದಿತನಾಗುತ್ತಾನೆ ಮತ್ತು ಪರಲೋಕದಲ್ಲಿಯೂ ಸುಖಿಯಾಗುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಆಚಾರವಂತರಾಗಬೇಕು. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ಧನಂ, ಆಚಾರ ಪರಮಾವಿದ್ಯಾ, ಆಚಾರ ಪರಮಾಗತಿ. ಆಚಾರಹೀನ ಪುರುಷೋ ಲೋಕೆ ಭವತಿ ನಿಂದಿತಃ. ಪರತ್ರ ಚ ಸುಖೀನ ಸ್ಯಾತ್ತಸ್ಮಾದಾಚಾರವನ್ ಭವೇತ್. ವೇದಜ್ಞ ವಿದ್ವಾಂಸರು ವೇದಶಾಸ್ತ್ರಕ್ಕನುಸಾರವಾಗಿ ಯಾವ ವರ್ಣಕ್ಕೆ ಯಾವ ಕರ್ಮವನ್ನು ವಿಹಿತವೆಂದು ತಿಳಿಸಿರುವರೋ ಆ ವರ್ಣದ ಮನುಷ್ಯನು ಅದೇ ಕರ್ಮವನ್ನು ಸಮ್ಯಕ್ ಆಚರಣ ಮಾಡಬೇಕು. ಅದೇ ಅವನ ಸದಾಚಾರವಾಗಿದೆ, ಬೇರೆಯದಲ್ಲ. ಸತ್ಪುರುಷರು ಅದನ್ನು ಆಚರಿಸಿರುವರು, ಆದ್ದರಿಂದ ಅದು ಸದಾಚಾರವೆಂದು ಹೇಳುವರು. ಆ ಸದಾಚಾರದ ಮೂಲ ಕಾರಣವು ಆಸ್ತಿಕತೆಯಾಗಿದೆ. ಮನುಷ್ಯನು ಆಸ್ತಿಕನಾಗಿದ್ದರೆ ಪ್ರಮಾದಾದಿಗಳಿಂದ ಸದಾಚಾರದಿಂದ ಎಂದಾದರೂ ಭ್ರಷ್ಟನಾದರೂ ದೂಷಿತನಾಗುವುದಿಲ್ಲ. ಆದ್ದರಿಂದ ಸದಾ ಆಸ್ತಿಕತೆಯ ಆಶ್ರಯವನ್ನು ಪಡೆಯಬೇಕು. ಇಹಲೋಕದಲ್ಲಿ ಸತ್ಕರ್ಮ ಮಾಡುವುದರಿಂದ ಸುಖ ಮತ್ತು ದುಷ್ಕರ್ಮ ಮಾಡುವುದರಿಂದ ದುಃಖವಾಗುವಂತೆಯೇ ಪರಲೋಕದಲ್ಲಿ ಆಗುವುದು. ಈ ವಿಶ್ವಾಸವನ್ನು ಆಸ್ತಿಕತೆ ಎಂದು ಹೇಳುತ್ತಾರೆ. ಸದಾಚಾರಹೀನ, ಪತಿತ ಮತ್ತು ಅಂತ್ಯಜರ ಉದ್ಧಾರ ಕೂಡ ಮಾಡಲಿಕ್ಕಾಗಿ ಕಲಿಯುಗದಲ್ಲಿ ಪಂಚಾಕ್ಷರಿ ಮಂತ್ರದಿಂದ ಮಿಗಿಲಾದ ಬೇರೆ ಯಾವುದೇ ಉಪಾಯವಿಲ್ಲ. ನಡೆದಾಡುವಾಗ, ನಿಂತಿರುವಾಗ, ಸ್ವೇಚ್ಛಾನುಸಾರ ಕರ್ಮ ಮಾಡುವಾಗ, ಅಪವಿತ್ರ ಅಥವಾ ಪವಿತ್ರ ಪುರುಷನು ಜಪ ಮಾಡಿದರೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ. ಅಂತ್ಯಜ, ಮೂರ್ಖ, ಮೂಢ, ಪತಿತ, ಮರ್ಯಾದಾರಹಿತ ಮತ್ತು ನೀಚನಿಗಾಗಿಯೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ. ಯಾವುದೇ ಅವಸ್ಥೆಯಲ್ಲಿದ್ದ ಮನುಷ್ಯನು ಕೂಡ ನನ್ನಲ್ಲಿ ಉತ್ತಮ ಭಕ್ತಿ ಭಾವನ್ನಿರಿಸಿದರೆ ಅವನಿಗೆ ಈ ಮಂತ್ರವು ನಿಸ್ಸಂದೇಹವಾಗಿ ಸಿದ್ಧವಾಗಿಯೇ ಆಗುವುದು. ಆದರೆ ಬೇರೆ ಯಾರಿಗೂ ಅದು ಸಿದ್ಧವಾಗಲಾರದು. ಪ್ರಿಯೆ, ಈ ಮಂತ್ರಕ್ಕಾಗಿ ಲಗ್ನ, ತಿಥಿ, ನಕ್ಷತ್ರ, ವಾರ, ಯೋಗ ಮುಂತಾದವುಗಳನ್ನು ಹೆಚ್ಚಿಗೆ ವಿಚಾರ ಮಾಡಬೇಕಾಗಿಲ್ಲ. ಈ ಮಂತ್ರವು ಎಂದೂ ಸುಪ್ತವಾಗುವುದಿಲ್ಲ, ಸದಾ ಜಾಗೃತವಾಗಿಯೇ ಇರುತ್ತದೆ. ಈ ಮಹಾಮಂತ್ರವು ಎಂದೂ ಯಾರಿಗೂ ಶತ್ರುವಾಗುವುದಿಲ್ಲ. ಇದು ಸದಾ ಸುಸಿದ್ಧ, ಸಿದ್ಧ ಅಥವಾ ಸಾಧ್ಯವೇ ಆಗಿದೆ. ಸಿದ್ಧ ಗುರುವಿನ ಉಪದೇಶದಿಂದ ಪ್ರಾಪ್ತವಾದ ಮಂತ್ರವನ್ನು ಸುಸಿದ್ಧವೆಂದು ಹೇಳುವರು. ಅಸಿದ್ಧ ಗುರುಗಳು ಕೊಟ್ಟ ಮಂತ್ರವೂ ಕೂಡ ಸಿದ್ಧವೆಂದು ಹೇಳಲಾಗಿದೆ. ಕೇವಲ ಪರಂಪರೆಯಿಂದ ಪ್ರಾಪ್ತವಾದ ಯಾವುದೇ ಗುರುವಿನಿಂದ ಉಪದೇಶ ಪಡೆಯದ ಮಂತ್ರವು ಸಾಧ್ಯವಾಗುತ್ತದೆ. ನನ್ನಲ್ಲಿ, ಮಂತ್ರದಲ್ಲಿ ಹಾಗೂ ಗುರುಗಳಲ್ಲಿ ಅತಿಶಯ ಶ್ರದ್ಧೆಯನ್ನಿರಿಸುವವನಿಗೆ ದೊರೆತ ಮಂತ್ರವು ಯಾವುದೇ ಗುರುವಿನಿಂದ ಸಾಧಿತವಾಗಿರಲಿ ಅಸಾಧಿತನಾಗಿರಲಿ ಸಿದ್ಧವಾಗಿಯೇ ಇರುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ಅದಕ್ಕಾಗಿ ಅಧಿಕಾರಿಯ ದೃಷ್ಟಿಯಿಂದ ವಿಘ್ನದಿಂದ ಕೂಡಿದ ಇತರ ಮಂತ್ರಗಳನ್ನು ತ್ಯಜಿಸಿ ವಿದ್ವಾಂಸನು ಸಾಕ್ಷಾತ್ ಪರಮಾವಿದ್ಯೆ ಪಂಚಾಕ್ಷರೆಯನ್ನು ಆಶ್ರಯಿಸಬೇಕು. ಬೇರೆ ಮಂತ್ರಗಳು ಸಿದ್ಧವಾಗುವುದರಿಂದಲೂ ಈ ಮಂತ್ರವು ಸಿದ್ಧವಾಗುವುದಿಲ್ಲ. ಆದರೆ ಈ ಮಹಾಮಂತ್ರವು ಸಿದ್ಧವಾದಾಗ ಇತರ ಮಂತ್ರಗಳು ಅವಶ್ಯವಾಗಿ ಸಿದ್ಧವಾಗುತ್ತವೆ. ಮಹೇಶ್ವರಿ, ಬೇರೆ ದೇವತೆಗಳು ಪ್ರಾಪ್ತರಾದರೂ ನಾನು